ಬಿಗ್ ಬಾಸ್ ಖ್ಯಾತಿಯ ನಟ ಪ್ರಥಮ್ ಜೊತೆ ದರ್ಶನ್ ಫ್ಯಾನ್ಸ್ ಕಿರಿಕ್ ಮಾಡಿಕೊಂಡಿದ್ದಾರೆ. ನಟ ಪ್ರಥಮ್ ಜೊತೆಗೆ ದರ್ಶನ್ ಅಭಿಮಾನಿಗಳ ಕಿರಿಕಿದು. ಕಿರಿಕ್ ಮಾಡಿರೋ ಬಗ್ಗೆ ಪ್ರಥಮ್ ಟ್ವಿಟರ್ನಲ್ಲಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಒಂದು ಪೋಸ್ಟ್ ಹಾಕಿದ್ದಾರೆ. ಬೆಂಗಳೂರಿನ ಹೋಟೆಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಜೈ ಡಿ ಬಾಸ್ ಅಂತ ಹೇಳಿ ಕೂಗುವಂತೆ ದರ್ಶನ್ ಅಭಿಮಾನಿಗಳು ಒತ್ತಾಯಿಸಿದ ಆರೋಪವನ್ನು ನಟ ಪ್ರಥಮ್ ಮಾಡಿದ್ದಾರೆ. ನಟ ಪ್ರಥಮ್ ಜೊತೆಗೆ ದರ್ಶನ್ ಫ್ಯಾನ್ಸ್ ಮಾಡಿಕೊಂಡಿರುವಂತಹ ಕಿರಿಕ್ ಮಾಡಿದ ಬಗ್ಗೆ ಪ್ರಥಮ್ ಟ್ವೀಟ್ ಖಾತೆಯಲ್ಲಿ ಒಂದು ಪೋಸ್ಟ್ ಒಂದನ್ನು ಹಾಕಿದ್ದಾರೆ. ಬಿಗ್ ಬಾಸ್ ಖ್ಯಾತಿಯ ಪ್ರಥಮ್ ಜೊತೆ ದರ್ಶನ್ ಫ್ಯಾನ್ಸ್ ಮಾಡಿಕೊಂಡಿರುವಂತಹ ಕಿರಿಕ್, ಹೋಟೆಲ್ನಲ್ಲಿ ಜೈ ಡಿ ಬಾಸ್ ಅಂತ ಕೂಗುವಂತೆ ಒತ್ತಾಯವನ್ನು ಮಾಡಿದ್ದಾರೆ. ಪ್ರಥಮ್ ಮೇಲೆ ಅಶ್ಲೀಲ ಪದ ಬಳಸಿ ಹಲ್ಲೆಗೆ ಯತ್ನಿಸಿದ್ದಾರೆ ದರ್ಶನ್ ಅಭಿಮಾನಿಗಳು. ಈ ಬಗ್ಗೆ ಎಕ್ಸ್ನಲ್ಲಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಪ್ರಥಮ್. ದರ್ಶನ್ ಫ್ಯಾನ್ಸ್ನದ್ದು ಜಾಸ್ತಿ ಆಯಿತು ಅಂತ ಬರೆದುಕೊಂಡಿದ್ದಾರೆ ಪ್ರಥಮ್. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಯಶೋಧ ನೀಡ್ತಾರೆ. ಯಶೋಧ, ನಟ ಪ್ರಥಮ್ ಜೊತೆ ದರ್ಶನ್ ಫ್ಯಾನ್ಸ್ ಕಿರಿಕ್ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಯಾವಾಗಾಗಿದ್ದು ಘಟನೆ? ಟ್ವೀಟ್ ಖಾತೆಯಲ್ಲಿ ಪ್ರಥಮ್ ಏನಂತ ಬರ್ಕೊಂಡಿದ್ದಾರೆ? ಏನಾದರೂ ಫೋಟೋಸ್ ಏನಾದರೂ ಅಪ್ಲೋಡ್ ಮಾಡಿದ್ದಾರಾ? ವಿಡಿಯೋ ಏನಾದರೂ ಹಾಕಿದ್ದಾರಾ? ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದಾರಾ? ಹೇಗೆ? ಎಸ್ ದಿವ್ಯಾ, ನಟ ಪ್ರಥಮ್ ಜೊತೆ ದರ್ಶನ್ ಫ್ಯಾನ್ಸ್ ಕಿರಿಕನ್ನ ಮಾಡ್ಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಹೋಟೆಲ್ ನಲ್ಲಿ ಜೈ ಡಿ ಬಾಸ್ ಅಂತ ಕೂಗುವಂತೆ ಒತ್ತಾಯ ಕೂಡ ಕೇಳಿ ಬಂದಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಗಲಾಟೆ ಮಾಡೋದ್ರ ಜೊತೆಗೆ ಪ್ರಥಮ್ ಮೇಲೆ ಅಶ್ಲೀಲ ಪದವನ್ನ ಬಳಕೆ ಮಾಡಿ ಕೈ ಮಿಲಾಯಿಸೋಕೆ ಹೋಗಿದ್ದಾರೆ ಅಭಿಮಾನಿಗಳು ಅನ್ನೋದಕ್ಕೆ ಸಂಬಂಧಪಟ್ಟ ಮಾಹಿತಿ ಸಿಕ್ಕಿರುವಂತದ್ದು. ಈ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಪ್ರಥಮ್ ಅವರು. ದರ್ಶನ್ ಫ್ಯಾನ್ಸ್ ಮಿನಿ ಗೂಂಡಗಳು ಅಂತ ಹೇಳಿ ಪ್ರಥಮ್ ಬರ್ಕೊಂಡಿದ್ದಾರೆ. ದರ್ಶನ್ ಪಾಡಿಗೆ ಅವರಿದ್ದಾರೆ, ಇವರದು ಜಾಸ್ತಿ ಆಯ್ತು ಅಂತ ಹೇಳಿ ಬರ್ಕೊಂಡಿದ್ದಾರೆ. ಗಮನಿಸಬಹುದು, ಈ ಹಿಂದೆ ಕೂಡ ಪ್ರಥಮ್ಗೆ ದರ್ಶನ್ ಅವರ ಅಭಿಮಾನಿಗಳು ಎಲ್ಲೇ ಹೋಗ್ಲಿ ಬರ್ಲಿ ಕಿರಿಕ್ ಮಾಡುವಂತಹ ವಿಚಾರಗಳು ಕಂಡು ಬಂದಿತ್ತು. ದರ್ಶನ್ ಅವ್ರಿಗೆ ಸಂಬಂಧಪಟ್ಟಂತ ಒಂದಷ್ಟು ಹೇಳಿಕೆಗಳನ್ನ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾದಂತಹ ಸಂದರ್ಭದಲ್ಲಿ ಪ್ರಥಮ್ ಅವರು ಕೂಡ ಕೊಟ್ಟಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬಾಸ್ ಬಗ್ಗೆ ಮಾತಾಡೋದಕ್ಕೆ ಇವ್ರು ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರು ಆಗಾಗ ಪ್ರಥಮ್ ಅವರ ವಿರುದ್ಧ ಕಿಡಿಕಾರ್ತಾನೆ ಇದ್ರು. ಇದೇ ವಿಚಾರವನ್ನ ಇಟ್ಕೊಂಡು ನಿನ್ನೆ ಕೂಡ ಅವ್ರಿಗೆ ಕಿರಿಕಿರಿ ಮಾಡಿದ್ದಾರೆ. ಅವರನ್ನ ಪ್ರಥಮ್ ಅವರು ಮಿನಿ ಗೂಂಡಗಳು ಅಂತ ಹೇಳಿ ತಮ್ಮ ಎಕ್ಸ್ ಖಾತೆಯಲ್ಲಿ ಅವ್ರು ಬರ್ಕೊಂಡಿರುವಂತದ್ದು. ಅಂದ್ರೆ ಗಮನಿಸಬಹುದು, ದರ್ಶನ್ ಅವರ ಅಭಿಮಾನಿಗಳು ದರ್ಶನ್ ಅವರ ಪತ್ನಿ ಕೂಡ ಸಾಕಷ್ಟು ಬಾರಿ ಹೇಳ್ಕೊಂಡಿದ್ರು, ಯಾರು ಕೂಡ ಹೇಗೇಗೋ ಮಾತಾಡ್ಬೇಡಿ ಅನ್ನೋದಕ್ಕೆ ಸಂಬಂಧಪಟ್ಟಂತ ಪೋಸ್ಟ್ ಗಳನ್ನ ಹಾಕೊಂಡಿದ್ರು, ಏನು ಮಾತಾಡಕ್ ಹೋಗ್ಬಿಡಿ, ಮೌನವಾಗಿರಿ ಅಂತ ಹೇಳಿ. ಆದ್ರೂ ಕೂಡ ಥಿಯೇಟರ್ ಬಳಿ ಹೋಗೋದು, ಥಿಯೇಟರ್ ಬಳಿ ಹಿಂಸೆ ಮಾಡೋದು, ಮಾಧ್ಯಮದವ್ರಿಗೆ ಕಿರಿಕಿರಿ ಮಾಡುವಂತ ವಿಚಾರಗಳಾಗಿರ್ಬಹುದು, ಅಥವಾ ಯಾವ್ದಾದ್ರು ಅವ್ರಿಗೆ ದರ್ಶನ್ ಅವ್ರಿಗೆ ಆಗದವರ ಸ್ಟಾರ್ಗಳು ಯಾರು ಇದ್ರೆ ಅವರ ಸಿನಿಮಾಗಳು ಚೆನ್ನಾಗಿಲ್ಲ ಅಂತ ಹೇಳಿ ಥಿಯೇಟರ್ ಮುಂದೆ ಹೇಳುವಂತದ್ದಾಗಿರ್ಬೋದು. ಇಂಥ ಪ್ರಸಂಗಗಳು ಜಾಸ್ತಿ ಆಗ್ತಾನೆ ಇದೆ. ಇದು ಯಾವ್ದು ಕೂಡ ದರ್ಶನ್ ಅವರ ಗಮನಕ್ಕೆ ಬಂದು ಮಾಡ್ತಿಲ್ಲ, ಅವರಾಗಿಯೇ ಮಾಡ್ಕೊಳ್ತಾ ಇರುವಂತದ್ದು. ಇದು ಎಲ್ಲರಿಗೂ ಒಂಥರ ಕಿರಿಕಿರಿಯನ್ನು ಉಂಟು ಮಾಡಿದೆ ಅಂತಾನೆ ಹೇಳ್ಬಹುದು. ಈಗ ಪ್ರಥಮ ವಿಚಾರದಲ್ಲೂ ಕೂಡ ಅದೇ ಆಗಿದೆ ದಿವ್ಯಾ. ಯಶೋಧ, ದರ್ಶನ್ ಸದ್ಯ ಬೇಲ್ನಲ್ಲಿರೋದು, ವೈದ್ಯಕೀಯ ಬೇಲದು. ದರ್ಶನ್ ಸುಮ್ಮನಿದ್ರು, ದರ್ಶನ್ ಅಭಿಮಾನಿಗಳು ಈ ರೀತಿ ನಡ್ಕೊಂಡ್ರೆ ಅದು ದರ್ಶನ್ಗೆ ಎಫೆಕ್ಟ್ ಅನ್ನುವಂಥ ಅರಿವು ಅಭಿಮಾನಿಗಳಿಗಿಲ್ವಾ ಹಂಗಾದ್ರೆ? ಬೇಲಿಂದ ಹೊರ ಬರುವಂತ ಸಂದರ್ಭದಲ್ಲಿ ಸಾಕಷ್ಟು ಷರತ್ತುಗಳಿತ್ತು. ಮಾಧ್ಯಮದವ್ರ ಜೊತೆ ಮಾತನಾಡಬಾರ್ದು, ಜೊತೆಗೆ ಎಲ್ಲೂ ಕಾಣಿಸ್ಕೊಳ್ಬಾರ್ದು ಅನ್ನೋದೆಲ್ಲ ಎಲ್ಲವೂ ಕೂಡ ಇತ್ತು. ಅದನ್ನ ಅವರು ಅವತ್ತು ದರ್ಶನ್ ಅವರು ಬಳ್ಳಾರಿಯಿಂದ ಹೊರ ಬಂದಂತ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋಗುವಂತ ಸಂದರ್ಭದಲ್ಲೂ ಕೂಡ ಅವರ ಮಗ ಖುದ್ದಾಗಿ ಮುಂದೆ ಬಂದು ನಿಂತು ದಯವಿಟ್ಟು ಇಲ್ಲಿ ಯಾರು ಸೇರ್ಬೇಡಿ, ಏನು ಮಾತನಾಡಬೇಡಿ, ಇದು ನಮ್ಮ ತೊಂದರೆ ಆಗುತ್ತೆ ನಮ್ಮ ತಂದೆಗೆ ಅನ್ನೋ ರೀತಿಯಲ್ಲಿ ಆತ ಮನವಿ ಮಾಡಿದ ವಿಡಿಯೋ ಕೂಡ ವೈರಲ್ ಆಗಿತ್ತು. ಈಗ ಅಭಿಮಾನಿಗಳು ತಾವಾಗೆ ಅರ್ಥ ಮಾಡ್ಕೊಂಡ್ರೆ ಸೂಕ್ತ ಅಂತ ಅನ್ಸುತ್ತೆ. ಈಗ ಅವ್ರಿಗೆ ಹೇಗಾದ್ರೂ ಮಾಡಿ ಈ ಕೇಸಿಂದ ಹೊರ ಬರಬೇಕು ಅಂತ ಹೇಳಿ ಅವ್ರ ಮನೆಯವರು, ದರ್ಶನ್ ಅವರು ಎಲ್ಲರೂ ಕೂಡ ಪರದಾಟ ನಡೆಸುವಂತ ಈ ಸಂದರ್ಭದಲ್ಲಿ ಇಂತಹ ಕೀಟಲೆಗಳನ್ನ ಮಾಡಿಕೊಂಡು ಮತ್ತೆ ಅವರಿಗೆ ಒಂದು ಸಂಕಷ್ಟವನ್ನ ತಂದೊಡ್ಡುತ್ತಾರಾ ಅನ್ನೋ ಒಂದು ಬಹುದೊಡ್ಡ ಪ್ರಶ್ನೆ ಕೂಡ ಇರುವಂತದ್ದು. ಸುಮ್ಮನೆ ಎಲ್ಲವನ್ನೂ ಸಹಿಸಿಕೊಂಡು ಸುಮ್ಮನಿದ್ರೆ ಸೂಕ್ತ ಅನ್ನೋದು ಕೂಡ ಅವ್ರು ಅರ್ಥ ಮಾಡ್ಕೊಂಡ್ರೆ ಇಲ್ಲ ಒಳ್ಳೇದು ಅಂತ ಅನ್ಸುತ್ತೆ. ಇಲ್ಲಾಂದ್ರೆ ಮತ್ತೆ ಇವ್ರಿಗೆ ಅಭಿಮಾನಿ ದರ್ಶನ್ ಅವರ ಹೆಸರು ಮತ್ತೆ ಬರುತ್ತೆ, ಮತ್ತೆ ದರ್ಶನ್ ಅವರ ಅಭಿಮಾನಿಗಳು ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು ಅನ್ನೋದನ್ನ ದೂರ ಮಾಡ್ಬೇಕು ಅಂತ ಹೇಳಿದ್ರೆ ದರ್ಶನ್ ಅವರ
ಅಭಿಮಾನಿಗಳು ಅಂತ ಅನ್ಸ್ಕೊಂಡವ್ರು ಏನವರು ಕಿಡಿಗೇಡಿಗಳ ರೀತಿಯೇ ವರ್ತನೆ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಾವು ಮಾಧ್ಯಮದವರು ಸುದ್ದಿ ಮಾಡುವಂತ ಸಂದರ್ಭದಲ್ಲೂ ಅಷ್ಟೇ ನಮ್ಗಳಿಗೆ ಕೆಟ್ಟ ಪದಗಳನ್ನ ಬಳಸುವಂತದ್ದು, ಕಿರಿಕಿರಿ ಮಾಡುವಂತ ವಿಚಾರಗಳು ಎಲ್ಲೆಡೆ ಕೂಡ ಇರುತ್ತೆ. ಈಗ ನಾವೆಲ್ಲೋ ಯಾವ್ದೋ ಒಂದು ಶೂಟ್ಗೆ ಹೋದ್ರು ಕೂಡ ನಮ್ಮನ್ನ ಏನ್ರಿ ಮೀಡಿಯಾ ಅನ್ನೋ ರೀತಿ ಕರೆಯುವಂಥದ್ದು, ಇಂಥವೆಲ್ಲ ಕೂಡ ನಿರಂತರವಾಗಿ ನಿತ್ಯವೂ ಆಗ್ತಾ ಇದೆ. ಬಟ್ ಇವೆಲ್ಲವನ್ನ ಬಿಟ್ಟು ಸುಮ್ಮನಿದ್ರೆ ಸೂಕ್ತ ಅನ್ನೋದು ಮುಖ್ಯ ಆಗುತ್ತೆ ಇಲ್ಲಿ ದಿವ್ಯಾ. ಇಂಥ ಪ್ರಕರಣಗಳಾದಾಗ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಸಂದರ್ಭದಲ್ಲೇ ನಿಷ್ಪಕ್ಷಪಾತವಾಗುವ ಅಥವಾ ಆ ಪ್ರಕರಣವನ್ನು ಖಂಡಿಸಿ ಯಾರೆಲ್ಲ ಮಾತಾಡಿದ್ದಾರೆ ಅವ್ರ ಆತಂಕ ಹೆಚ್ಚಾಗುತ್ತೆ. ಯಾವಾಗ ದರ್ಶನ್ ಅಭಿಮಾನಿಗಳು ಎಲ್ಲಿ ಏನು ಮಾಡಬಹುದು ಅಂತ ಹೇಳಿ ಯಶೋಧ? ಖಂಡಿತವಾಗಿಯೂ ಕೂಡ ಆತಂಕ 100% ಹೆಚ್ಚಾಗುತ್ತೆ. ನೋಡಿ, ಇವರು ಕೂಡ ಬರ್ಕೊಳ್ತಾರೆ, ಅವರು ಪ್ರಥಮ್ ಅವರು ಹೋಟೆಲ್ನ ಸಿಬ್ಬಂದಿ ಎಲ್ಲರೂ ಕೂಡ ಮ್ಯಾನೇಜರ್ ಕೂಡ ಮನವಿ ಮಾಡ್ಕೊಂಡ್ರಂತೆ, ದಯವಿಟ್ಟು ಯಾರು ಕಂಪ್ಲೇಂಟ್ ಅನ್ನ ಕೊಡೋದು ಬೇಡ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದಕ್ಕೋಸ್ಕರ ನಾನು ಕಂಪ್ಲೇಂಟ್ ಅನ್ನ ಕೊಡಬಾರ್ದು ಅಂತ ನಿರ್ಧರಿಸಿದ್ದೀನಿ ಅಂತ ಕೂಡ ಅವ್ರು ಬರ್ಕೊಂಡಿದ್ದಾರೆ. ನಮ್ಮ ಪಾಡಿಗೆ ನಾವಿದ್ದೀವಿ, ನಿಮ್ಮ ಪಾಡಿಗೆ ನೀವಿರಿ, ದರ್ಶನ್ ಸರ್ ಅವ್ರ ಪಾಡಿಗೆ ಅವರಿದ್ದಾರೆ. ಬಟ್ ಈ ಮಿನಿಗೂಟಗಳ ನಿಗರಾಟ ನೋಡಕ್ ಆಗ್ತಾ ಇಲ್ಲ. ಹೇಗಿದ್ರು ಹೋಟೆಲ್ ಅಲ್ಲಿ CCTV ಇದೆ, ಇದು ಹೀಗೆ ಮುಂದುವರೆದ್ರೆ ನಾನಂತೂ ಸುಮ್ಮನೆ ಕೂರಲ್ಲ ಅಂತ ಹೇಳಿ. ಜೊತೆಗೆ ಇಲ್ಲಿ ಪ್ರಥಮ ಅವರ ವಿಚಾರನೆ ಗಮನಿಸೋದಾದ್ರೆ ಅವರ ಅಭಿಮಾನಿಗಳು, ದರ್ಶನ್ ಅವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಅವ್ರಿಗೆ ಕಾಲ್ ಮಾಡೋದ್ರ ಮೂಲಕ ಈ ಹಿಂದೆ ಅವ್ರಿಗೆ ಕೊಲೆ ಬೆದರಿಕೆಯನ್ನ ಕೂಡ ಹಾಕಿದ್ರು. ಸೊ ಅವ್ರು ಇಡೀ ಎಲ್ಲಾ ವಿಚಾರನ ಕೊಟ್ಟು ಅದಕ್ಕೆ ಕಂಪ್ಲೇಂಟ್ ಕೂಡ ಮಾಡಿದ್ರು ಪ್ರಾರಂಭದಲ್ಲಿ. ಈಗ ಮತ್ತೆ ನಾನು ಸುಮ್ಮನೆ ಆಗ್ತಿದ್ದೀನಿ, ಇದು ರಿಪೀಟ್ ಆದ್ರೆ ನಾನು ಸುಮ್ಮನೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ತರ ಅವ್ರು ಹೇಳ್ತಾ ಇರುವಂತದ್ದು. ಇದು ಅಂದ್ರೆ ಮುಖ್ಯವಾಗಿ ಇಲ್ಲಿ ಯಾರು ಹೇಳಿ ಮಾಡಿಸ್ತಾ ಇಲ್ಲ, ದರ್ಶನ್ ಅವ್ರ ಕಡೆಯಿಂದ ಯಾರು ಹೇಳಿ ಮಾಡಿಸ್ತಾ ಇಲ್ಲ. ಅಭಿಮಾನಿಗಳು ಅಂತ ಅನಿಸ್ಕೊಂಡವ್ರು, ಅವರನ್ನ ಅಪಾರ ಪ್ರೀತಿ ಇಟ್ಕೊಂಡಂತ ಅಭಿಮಾನಿಗಳು ಮಾಡ್ತಿರುವಂತ ಕೆಲಸ. ಸೊ ತಾವು ತಮ್ಮೊಳಗೆ ಒಂದ್ ಬದಲಾವಣೆಯನ್ನ ಮಾಡ್ಕೊಂಡ್ರೆ ಅವ್ರಿಗೆ ಕೆಟ್ಟ ಹೆಸರು ಏನ್ ಬರುತ್ತೆ ಅದು ಕಡಿಮೆ ಆಗುತ್ತೆ ಅಂತ ಕೂಡ ಇಲ್ಲಿ ಗಮನಿಸಬಹುದು. ಎಲ್ಲಿ ಹೋದ್ರು ಕೂಡ ಈ ತರ ಕಿರಿಕಿರಿಯನ್ನ ಬಿಡಬೇಕು, ಉಪಟಳ ಮಾಡೋದನ್ನ ಬಿಡಬೇಕು ಅನ್ನೋದನ್ನ ಅವ್ರು ಕಲ್ತ್ಕೊಂಡ್ರೆ ಸೂಕ್ತ ಅನ್ಸುತ್ತೆ ದಿವ್ಯಾ. ಥ್ಯಾಂಕ್ ಯು ಯಶೋಧ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.